ನಮಸ್ಕಾರ ಗೆಳೆಯರೇ, ಕಥಾ ಜಗತ್ತು ಚಾನಲ್ಗೆ ಸ್ವಾಗತ. ನಾವು ಪ್ರತಿ ಬಾರಿಯೂ ನಮ್ಮ ಕಷ್ಟಗಳಿಗೆ, ನಮ್ಮ ಸೋಲಿಗೆ ಬೇರೆಯವರನ್ನು ಹೊಣೆ ಮಾಡ್ತೇವೆ. ಆದರೆ ನಿಜವಾಗಿಯೂ ನಮ್ಮ ಕಷ್ಟಗಳಿಗೆ ಕಾರಣ ಯಾರು ಎಂದು ನಿಮಗೆ ಗೊತ್ತಾ? ಇದನ್ನು ತಿಳಿಯಲು ಗೌತಮ ಬುದ್ಧ ಜೀವನದ ಈ ಒಂದು ಸಣ್ಣ ಕಥೆಯನ್ನು ಕೇಳಿ. ಏನು ಕಥೆ ಅಂದರೆ, ಒಮ್ಮೆ ಒಬ್ಬ ವ್ಯಕ್ತಿ ಗೌತಮ ಬುದ್ಧನ ಹತ್ತಿರ ಬರ್ತಾನೆ. ಅವನು ತುಂಬ ಸಿಟ್ಟಿನಲ್ಲಿದ್ದ. ಬುದ್ಧನ ಹತ್ತಿರ ಬಂದು ಅವನು ಜೋರಾಗಿ ಕೂಗಾಡ್ತಾನೆ, ಬೈತಾನೆ. ಆದರೆ ಬುದ್ಧ ಮಾತ್ರ ಶಾಂತವಾಗಿ ನಗುತ್ತಾ ಕುಳಿತಿರುತ್ತಾರೆ. ಆ ವ್ಯಕ್ತಿ ಇನ್ನೂ ಸಿಟ್ಟು ಬರುತ್ತದೆ ಆ ವ್ಯಕ್ತಿಗೆ. ನಾನು ನಿನಗೆ ಇಷ್ಟೊಂದು ಬೈಯುತ್ತಿದ್ದರೂ ನೀನು ಯಾಕೆ ಸುಮ್ಮನೆ ಕುಳಿತಿದ್ದೀಯಾ ಎಂದು ಕೇಳ್ತಾನೆ. ಆಗ ಬುದ್ಧ ಒಂದು ಮಾತು ಹೇಳ್ತಾರೆ, ನೋಡು ಗೆಳೆಯ, ನೀನು ನನಗೆ ಒಂದು ಉಡುಗೊರೆಯನ್ನು ಕೊಡಲು ತಂದಿದ್ದೀಯಾ ಎಂದು ಅಂದ್ಕೋ. ಆ ಉಡುಗೊರೆಯನ್ನು ನಾನು ಸ್ವೀಕರಿಸಿದ್ದರೆ ಅದನ್ನು ನಾನು ತೆಗೆದುಕೊಳ್ಳಲ್ಲ ಅಂದರೆ ಆ ಉಡುಗೊರೆ ಯಾರ ಹತ್ರ ಇರುತ್ತದೆ ಅಂತ ಹೇಳಿ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅದು ನನ್ನ ಹತ್ರನೇ ಇರುತ್ತದೆ ಅಂತ. ಆಗ ಬುದ್ಧ ಅವರು ನಗ್ತಾ ಹೇಳ್ತಾರೆ, ಅದೇ ರೀತಿ ನೀನು ಈಗ ಕೊಟ್ಟ ಬೈಗುಳಗಳನ್ನು ನಾನು ಸ್ವೀಕರಿಸಿಲ್ಲ, ಹಾಗಾಗಿ ಅವು ನಿನ್ನ ಹತ್ತಿರವೇ ಉಳಿದಿದೆ. ಅವುಗಳಿಂದ ನನಗೆ ಯಾವುದೇ ನೋವಾಗಿಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಈ ಕತೆ ಸಾರಾಂಶ ಏನಂದರೆ, ನೋಡಿ ಗೆಳೆಯರೇ, ನಮ್ಮ ಜೀವನದಲ್ಲೂ ಅಷ್ಟೇ, ಬೇರೆಯವರು ನಮಗೆ ನೋವು ಕೊಟ್ಟಾಗ ಅಥವಾ ಬೈದಾಗ ಅದನ್ನು ನಾವು ಮನಸ್ಸಿಗೆ ತೆಗೆದುಕೊಂಡರೆ ಮಾತ್ರ ನಮಗೆ ನೋವಾಗುತ್ತದೆ. ಇಲ್ಲದಿದ್ದರೆ ಆ ನೋವು ಅವರಿಗೆ ಸೇರುತ್ತದೆ. ನಮ್ಮ ಸುಖ ಶಾಂತಿ ನಮ್ಮ ಕೈಯಲ್ಲೇ ಇರುತ್ತದೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.